ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ವ್ಲಾಗು, ನನ್ನ ಡೇ 5 o'clock ಸ್ಟಾರ್ಟ್ ಆಗಿದೆ. ನಾನಿವತ್ತು ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂತೇಳಿ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಎದ್ದು ಬಂದ ತಕ್ಷಣ ಇಲ್ಲಿ ಹಿಂದೆ ಸ್ಕ್ರೀನ್ ತೆಗೆದು ನೋಡ್ತೀನಿ. ಹಿಂದೆ ಬೀದಿಯಲ್ಲಿ ನಮ್ಮ ಮನೆ ಹತ್ರ ಒಂದು ಗಣಪತಿ ದೇವಸ್ಥಾನ ಇದೆ. ಸೊ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಅದು. ಇಲ್ಲಿ ಕೈ ಮುಗಿದು ಆಮೇಲೆ ಮತ್ತೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಮಮ್ಮಿ ಅವಾಗಲೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಕೆಲಸ ಎಲ್ಲ ಮಾಡಿದ್ರು. ಸೊ ಹಾಗಾಗಿ ನಾನೇನು ಜಾಸ್ತಿ ಮಾಡಕ್ಕೆ ಹೋಗಲಿಲ್ಲ. ನಾನು ಸ್ನಾನ ಮಾಡಿದ ತಕ್ಷಣ ಬಂದು ಪೂಜೆ ಮಾಡ್ತೀನಿ. ಬಟ್ ಇವತ್ತು ನಾನು ಮಾಡಲಿಲ್ಲ. ಹಾಗೆ ನಾನು ಸ್ನಾನ ಮಾಡಿ ಬಂದು ರೆಡಿ ಆದ್ರೆ ಸ್ವಲ್ಪ ಆವತ್ತಿನ ಡೇ ನನಗೆ ಖುಷಿ ಇರುತ್ತೆ. ಹಾಗೆ ನನಗೆ ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗೋಕ್ಕಿತ್ತು. ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತಲ್ಲ ಅಂತೇಳಿ ನಾನು ರೆಡಿ ಆಗ್ತಾ ಇದ್ದೆ. ಹಾಗೆ ಎದ್ದು ಬಂದ ತಕ್ಷಣ ನನಗೆ ಕಿಚನಲ್ಲಿ ಈ ಥರ ಲೈಟಿಂಗ್ಸ್ ಇದ್ದು ಒಂದು ಅರೋಮ ಸ್ಮೆಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅರೋಮ ಇದ್ದರೆ ಸಾರಿ. ಸೊ ಹಾಗಾಗಿ ಈ ಲೈಟಿಂಗ್ಸ್ ಇದನ್ನು ಹಾಕಿ ನಾನು ಇವತ್ತು ಲ್ಯಾವೆಂಡರ್ ಸ್ಮೆಲ್ ಇರೋಂತಹ ಲಿಕ್ವಿಡ್ ಹಾಕ್ತೆ. ಹಾಗೆ ಇದನ್ನು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದೆ. 230 270 ಏನೋ ಆಗುತ್ತೆ. ಚೆನ್ನಾಗಿದೆ ಮಾತ್ರ. ಅವರೇ ಒಂದಷ್ಟು ಲಿಕ್ವಿಡ್ಗಳನ್ನ ಕೊಟ್ಟು ಇದು ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು 6 ಮಂತಿಂದನೂ ಯೂಸ್ ಮಾಡ್ತಾನೆ ಇದ್ದೀನಿ. 6 ಮಂತ್ ಜಾಸ್ತಿನೇ ಆಯಿತು ಅನಿಸುತ್ತೆ ಯೂಸ್ ಮಾಡ್ತಾನೆ. ಚೆನ್ನಾಗೇ ಇದೆ. ಹಾಗೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಆಗಬೇಕು. ಸೊ ಹಾಗಾಗಿ ಟೀ ಇರ್ತಾ ಇದೆ. ಜೊತೆಗೆ ಇಡ್ಲಿ ರುಬ್ಬಿಟ್ಟಿರಲ್ಲ ಮಮ್ಮಿ, ಹೇಗೆ ಬಂದಿದೆ ಅಂತ ನೋಡೋಣ ಅಂತ ನೋಡ್ತಾ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಹೂವಿನ ಥರ ಬರ್ತಾಯಿತ್ತು ಮಾತ್ರ. ನನ್ನ ಕೈಲಿ ಈ ರೀತಿ ಎಲ್ಲ ಬರೋದೇ ಇಲ್ಲ. ಆದ್ರೂ ಬಂದರೆ ಇವಾಗ ಬೇಸಿಗೆಲಿ ಬರುತ್ತೆ, ಮಳೆಗಾಲ ಚಳಿಗಾಲದಲ್ಲಂತೂ ಬರೋದೇ ಇಲ್ಲ. ಸೊ ಇಡ್ಲಿ ಈ ರೀತಿ ಮಾಡೋದು ನನಗೆ ತುಂಬ ಇಷ್ಟ. ಅಥವಾ ಕಿರಿಕ್ತಾನೆ ಇರ್ತೀನಿ. ನನ್ನ ಕೈಲಂತೂ ಬರಲ್ವಲ್ಲ, ಇದನ್ನ ನೋಡೋಕೆ ಖುಷಿ ಆಗುತ್ತೆ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಬಿಟ್ರೆ ಮಮ್ಮಿ ಕೈಲಿ ಹುಳಿನೇ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಿಗೆ ಇಡೋಣ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಮಕ್ಕಳೆಲ್ಲ ಮಲಗಿದ್ರು, ಅವ್ರನ್ನ ಎದ್ದೇಳಿಸಿ ಸ್ವಲ್ಪ ಬಾಯಿ ವಾಶ್ ಮಾಡ್ಕೊಂಡು ಬನ್ನಿ ಅಂತೇಳಿ ಕಳಿಸಿದ್ದೀನಿ. ಸೊ ಬೆಳಿಗ್ಗೆನೆ ಈ ರೀತಿ ಟೀ ಕೊಡೋದು ಒಳ್ಳೇದಲ್ಲ, ಬಟ್ ಇಟ್ಬಿಟ್ಟಿದ್ದೀನಿ. ನನಗೂ ಯಾಕೋ ಕುಡಿಲಿ ಮಕ್ಕಳೆಲ್ಲ ಅಂತ ಅನ್ನಿಸ್ತು. ಅವರು ಟೀ ಕುಡಿಲೇಬೇಕಂತೇನಿಲ್ಲ, ಕೊಟ್ಟರೆ ಕುಡಿತಾರೆ ಅಷ್ಟೇ, ಆ ರೀತಿ. ನಾನು ದಿನ ಅನ್ಕೊಳ್ತೀನಿ ಇವತ್ತು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹಾಕೋಣ, ಇವತ್ತು ವಿಡಿಯೋ ಮಾಡಿ ಹಾಕೋಣ ಅಂತ. ಬಟ್ ಏನೋ ಒಂದು ಸಣ್ಣ ಕಾರಣಾಂತರದಿಂದನೂ ದಿನಾ ಮಿಸ್ ಆಗ್ತಾ ಬರುತ್ತೆ. ಸೊ ಇವಾಗಂತೂ ಮಮ್ಮಿ ಇದ್ದಾರೆ, ಮಮ್ಮಿ ಹೆಲ್ಪ್ ಮಾಡಿಕೊಡ್ತಾರೆ, ಮಕ್ಕಳಿದ್ದಾರೆ. ಸೊ ಇವ್ರ ಜೊತೆ ಇಟ್ಕೊಂಡು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ. ಅವ್ರು ಇಲ್ದಿದ್ದಾಗ ಬಂದಾಗಂತೂ ಏನೂ ಆಗೋದಿಲ್ಲ. ಅದರಲ್ಲಿ ಈ ನಮ್ಮ ಪುಟಾಣಿ ಇದೆಯಲ್ಲ, ಅದ್ರ ಜೊತೆ ಸ್ವಲ್ಪ ಆಟ ಆಡ್ತಾರ, ಅದು ಬೊಬ್ಬೆನೇ ಹೊಡೆಯುತ್ತೆ. ಒಂದು ಸ್ವಲ್ಪ ಏನಾರು ಮಾಡೋದು ಜೋರಾಗಿ ಕಿರ್ಚ್ತಾಳೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಇಲ್ಲಿ ನಾನು ಮಾಡುವತ್ತಿಗೆ ವಾಯ್ಸ್ ಕೊಡೋಣ ಅಂತ ಅನ್ಕೋತೀನಿ. ವಾಯ್ಸ್ ಕೊಡೋಕ್ಕಾಗಲ್ಲ, ಏನೇನೋ ಮಾತಾಡೋದು. ಹಾಗೆ 5 ನಿಮಿಷ ಅವಳು ಏನಾದ್ರು ಪ್ಯಾಂಟಿ ಹಾಕೊಂಡ್ರೆ 5 ನಿಮಿಷ ಪ್ಯಾಂಟೇನ ಹಾಕೊಂಡ್ರೆ ಬಿಚ್ಚಿ ಬಿಚ್ಚಿ ಅಂತ ಬರೋದು. ಸೊ ವಿಡಿಯೋ ಮಾಡ್ಕೊಂಡಿರ್ತೀನಿ, ಅಲ್ಲೇನಾದ್ರು ಈ ಥರ ಕಂಟೆಂಟ್ ಒಳಗಡೆ ಈ ಥರ ಎಲ್ಲ ಓಡಾಡಿರ್ತಾಳೆ, ಮಾತಾಡಿರ್ತಾಳೆ, ಕೂಗಾಡಿರ್ತಾಳೆ, ಕಿರ್ಚಾಡಿರ್ತಾಳೆ. ಸೊ ಹಾಗಾಗಿ ಅದನ್ನೆಲ್ಲ ಮತ್ತೆ ಡಿಲೀಟ್ ಮಾಡೋದು, ಸುಮ್ಮನಾಗ್ಬಿಡೋದು. ಇದೇ ರೀತಿ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಇದು ಆಗ್ತಾನೆ ಇದೆ. ಸೊ ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬಂದ್ವಿ. ನಾವು ನೈಟ್ ಮಾತಾಡೋದಕ್ಕಿಂತ ಮಾರ್ನಿಂಗ್ ಮಾತಾಡೋದು ಜಾಸ್ತಿ. ಸ್ವಲ್ಪ ಮಾತಾಡಿಕೊಂಡು ಏನೇನಾದ್ರು ಇದ್ರೆ ಡಿಸ್ಕಷನ್ ಮಾಡಿಕೊಂಡು ಆಮೇಲೆ ಮತ್ತೆ ಅದು ಟೀ ಕುಡಿಬೇಕು ಮಾತ್ರ, ಮತ್ತು ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀವಿ. ಒಂದೊಂದ್ಸಲ ಅನ್ಸ್ಬಿಡುತ್ತೆ, ನನ್ನ ಮಮ್ಮಿಯವರು ಇಲ್ದಿದ್ರೇನೆ ಪರವಾಗಿಲ್ವೇನೋ, ಮಕ್ಕಳೆಲ್ಲ ಇಲ್ದಿದ್ರೇನೋ ಪರವಾಗಿಲ್ವೇನೋ, ವಿಡಿಯೋ ಮಾಡ್ಕೋಬೋದು ಅನ್ಸುತ್ತೆ ಅಂತ. ಯಾಕಂದರೆ ಜಶ್ವಿನ ಹತ್ರ ಕರ್ಕೊಂಡೋಗಿ ಶಿಶ್ವರಾಗಿ ಬಿಟ್ಟು ಬಂದು ಆಮೇಲಾದ್ರು ವಿಡಿಯೋ ಮಾಡ್ಕೋಬೋದು ಅಂತ ಅನ್ಸುತ್ತೆ. ಅಷ್ಟು ಇದಾಗುತ್ತೆ. ಸೊ ಅದ್ರ ಮಧ್ಯದಲ್ಲೂ ಇವತ್ತು ಬೆಳಿಗ್ಗೆನೇ ಅಲ್ವಾ, ಮಲಗಿದಳಲ್ವಾ. ಸೊ ಹಾಗಾಗಿ ಮಮ್ಮಿ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ರು. ಹಾಗಾಗಿ ಸ್ವಲ್ಪ ನಾನು ಕೆಲಸ ಮಾಡೋಣ ಅಂತೇಳಿ ಬಂದೆ. ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ತರಕಾರಿ ಗೊಜ್ಜು ಮಾಡ್ತೀನಿ. ನಾನು ಯೂಶ್ವಲಿ ತರಕಾರಿ ಎಲ್ಲ ಕಟ್ ಮಾಡೋದು ತುಂಬ ಸಣ್ಣ ಮಾಡ್ತೀನಿ. ಸ್ವಲ್ಪ ಮಮ್ಮಿ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ದಪ್ಪ ಇದ್ದರೆ ಇಡ್ಲಿಗೆಲ್ಲ ಚೆನ್ನಾಗಲ್ಲ, ಸಣ್ಣದಾಗಿರಬೇಕು. ದೋಸೆಗೆಲ್ಲ ಆದರೆ ದೋಸೆಗೂ ದಪ್ಪನೇ ಆಯಿತು, ಅದು ತುಂಬ ದಪ್ಪನೇ ಆಯಿತು, ಅಷ್ಟು ದಪ್ಪ ಮಾಡಲ್ಲ. ಸೊ ಸ್ವಲ್ಪ ಕಾಫಿ ಎಲ್ಲ ಕುಡಿತಾ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಮಾತಾಡಾದ್ಮೇಲೆ ಬಂದು ತಿಂಡಿ ಮಾಡೋಣ. ಹಾಗೆ ಇವತ್ತು ನನಗೆ ಹೊರಗಡೆ ಹೋಗೋಕ್ಕಿದೆಯಲ್ಲ, ಚಿನ್ನುಗೆ ಸ್ವಲ್ಪ ಡೆಂಟಲ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು, ನನಗೂ ತೋರಿಸ್ಬೇಕು. ಸೊ ಹಾಗಾಗಿ ಬೇಗ ತಿಂಡಿ ಮಾಡಿ ಹೊರಡೋಣ ಅಂತೇಳಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ.
ಇಲ್ಲಾಂದ್ರೂ ಮಮ್ಮಿ ಅಂತೂ ಈ ನಮ್ಮ ಮನೆಗೆ ಬಂದ್ರೆ ಅಂತೂ ಅಥವಾ ನಾನು ಅವ್ರ ಮನೆಗೆಲ್ಲ ನಮ್ಮ ಮಮ್ಮಿ ಮನೆಗೆ ಹೋದಾಗ ಮಾರ್ನಿಂಗ್ 7:30ಗೆಲ್ಲ ತಿಂಡಿ ಆಗ್ಬಿಟ್ಟಿರುತ್ತೆ. ಅಷ್ಟು ಬೇಗ ಮಾಡ್ತಾರೆ. ಅಷ್ಟು ಬೇಗ ಮಾಡ್ಬಿಟ್ಟು ಬೇರೆ ಮಲಗಿರ್ತೀವ, ಅವು ಎದ್ದೇಳಿಸ್ತಾ ಇರ್ತಾರೆ, "ಎದ್ದೇಳಿ ತಿಂಡಿ ತಿನ್ನಿ, ಎದ್ದೇಳಿ ತಿಂಡಿ ತಿನ್ನಿ" ಅಂತ. ಸೊ ಹಾಗಾಗಿ ಬಂದಾಗೆಲ್ಲ ಬೇಗನೆ ತಿಂಡಿ ಆಗೋದು. ಬಟ್ ಇವತ್ತು ನನಗೆ ಹೊರಗಡೆ ಹೋಗೋಕ್ಕಿದೆಯಲ್ಲ ಅಂತೇಳಿ ನಾನು ಎದ್ದಿದ್ದೀನಿ ಅಷ್ಟೇ. ಇವತ್ತು ನಾನು ತರಕಾರಿ ಗೊಜ್ಜಿಗೆ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಬಟಾಣಿ ಎಲ್ಲ ಹಾಕಿ ಅರಿಶಿನ ಈರುಳ್ಳಿ ಖಾರದಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಕಾಯಿ, ಕಡಲೆ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ, ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ರುಬ್ಬಿ ಗೊಜ್ಜು ಮಾಡ್ಕೊಳ್ತೀನಿ. ಇಡ್ಲಿಗೆ ಇಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಿತ್ತು. ಮಮ್ಮಿ ಇಷ್ಟೇ ಸಾಕು ಇಡ್ಲಿ ಹಾಕು ಹಾಕು ಅಂತೆಲ್ಲ ಹೇಳಿದ್ರಲ್ಲ ಅಂತೇಳಿ ಹಾಕಿದೆ. ಅದು ಸ್ವಲ್ಪ ಗಟ್ಟಿ ಬಂತು ಅಷ್ಟೇ. ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಬಂತು. ನೆಕ್ಸ್ಟ್ ಇಡ್ಲಿ ಹಾಕಿದ್ನಲ್ಲ, ಆವಾಗ ಸ್ವಲ್ಪ ನೀರು ಹಾಕಿದೆ. ತುಂಬ ಚೆನ್ನಾಗಿ ಸ್ಮೂತಾಗಿ ಹೂವಿನ ಥರ ಬಂದಿತ್ತು. ಸೊ ಫಸ್ಟು ನಾನು ಈ ಥರ ಕೈಯಲ್ಲೇ ಅಪ್ಲೈ ಮಾಡ್ಕೋದು. ಏನೇ ಇದ್ರೂ ನಮಗೆ ಕೈಯಲ್ಲಿ ಅಪ್ಲೈ ಮಾಡೋದೇ ತುಂಬ ಇಷ್ಟ. ಸೊ ಸಿಲ್ಕಂದು ಬ್ರಷ್ ಇದೆ, ನನಗೇನೋ ಅದರಲ್ಲಿ ಅಷ್ಟು ಇಷ್ಟ ಆಗಲ್ಲ. ಕೈಯಲ್ಲೇ ಅಪ್ಲೈ ಮಾಡ್ಕೊಬಿಡ್ತೀನಿ 1 ನಿಮಿಷದಲ್ಲಿ. ನಾನು ಇಡ್ಲಿ ಹಾಕಿದ್ರೆ ಪ್ಲೇಟಲ್ಲಿ ಎಷ್ಟು ಲೆವೆಲ್ ಆಗಿದೆ ಅಷ್ಟು ಹಾಕ್ತೀನಿ. ಮಮ್ಮಿ ಹಾಕ್ಬಿಟ್ರಂತೂ ಒಂದು ಪ್ಲೇಟ್ ಫುಲ್ಲು ಅದೇ ನಿಂತಿರುತ್ತೆ ಇಡ್ಲಿ. ಅಂದರೆ ಸ್ವಲ್ಪ ಬೆಂದಾಗೆಲ್ಲ ಅದು ಜಾಸ್ತಿ ಆಗುತ್ತಲ್ಲ, ಹೊರಗಡೆ ಎಲ್ಲ ಬಂದು ಹಿಂಗೆ ನಿಂತಿರುತ್ತೆ, ಅಷ್ಟು ಹಾಕ್ತಾರೆ. ಅದಕ್ಕೆ ನಾನೇ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ತೊಗೊಂಡು ನಾನೇ ಹಾಕ್ತಾಯಿದ್ದೀನಿ. ಪಾಪ ಮಮ್ಮಿ ನಮ್ಮ ಮನೆಗಂತೂ ಬಂತು ಅಂದರೆ ತುಂಬ ಕೆಲಸ ಮಾಡಿಕೊಡ್ತಾರೆ. ಅಡುಗೆದಂತೂ ಅವ್ರದ್ದೇ. ಯಾಕಂದರೆ ಅಡುಗೆ ನಾನು ಅವ್ರಿಗೆ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ಅವ್ರು ಮಾಡೋ ಥರ ನಾನು ಮಾಡಲ್ಲ ಅಂತ ಅಷ್ಟೇ. ಸೊ ಹಾಗಾಗಿ ಅಡುಗೆಗೆ ಅವರೇ ನಿಂತಿರ್ತಾರೆ. ಇವತ್ತು ನಾನೆಲ್ಲ ರೆಡಿ ಮಾಡಿ ಕೊಟ್ಟಿದ್ರಲ್ಲ ಅಂತೇಳಿ ಮಾಡ್ತಾಯಿದ್ದೆ ಅಷ್ಟೇ. ಯೂಶ್ವಲಿ ಅವರೇ ಮಾಡೋದು. ಮನೆಗೆ ಬಂದು ಅಂದರೆ ಅಡುಗೆ ಪಾತ್ರೆ ಕೆಲಸ ಎಲ್ಲ ಅವ್ರದ್ದೇ. ಇನ್ನೇನು ಬಟ್ಟೆ ಎಲ್ಲ ಮಷಿನ್ಗೆ ಹಾಕ್ತೀನಿ. ಚಿಲ್ಲರೆ ಕಸ ಗುಡಿಸೋದು, ಮನೆ ಒರೆಸೋದು ಎಲ್ಲ ನೋಡ್ಕೊಳ್ತೀವಿ ಅಷ್ಟೇ. ಅದರಲ್ಲೂ ಮಕ್ಕಳು ನಾವೆಲ್ಲ ಇಬ್ಬರು ನೋಡ್ಕೊಳ್ತೀವಿ. ಇಲ್ಲಿ ನಾನು ಕೆಂಪು ಚಟ್ನಿ ಖಾರ ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಮಮ್ಮಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ತಾರೆ ಚಟ್ನಿಗಳಿಗೆಲ್ಲ. ಯಾಕಂದರೆ ಕೆಂಪು ಚಟ್ನಿ ಖಾರಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪೆಲ್ಲ ಕಡಿಮೆನೇ ಇರಬೇಕು. ಬಟ್ ಮಮ್ಮಿ ಜಾಸ್ತಿ ಹಾಕ್ತಾರೆ. ಯಾಕಂದರೆ ಉಪ್ಪಲ್ಲಾದ್ರೂ ಕರ್ಬೇವಿನ ಸೊಪ್ಪು ತಿನ್ನೋಣ ಒಳ್ಳೆಯದು ಅಂತ. ನಂದು ಇದಕ್ಕೂ ಮೊದಲು ಒಂದು ಚಾನಲ್ ಇತ್ತು. 1200 300 ಎಷ್ಟೋ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ನಂಗೆ ತುಂಬ ಬೇಜಾರಾಯಿತು. ಆ ಚಾನಲ್ ನಂಗೆ ಹೋಗಿದ್ದು. ವ್ಯೂಸು ಚೆನ್ನಾಗಿ ಬರ್ತಾಯಿತ್ತು. ಸೊ ಆ ಚಾನಲ್ ಹೋಯಿತು. ಯಾಕೆ ಹೋಯಿತು, ಏನು ಹೋಯಿತು, ಕಾರಣ ಏನು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ, ಯಾವ್ದಾದ್ರು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ತುಂಬ ಬೇಜಾರಾಯಿತು. ಈ ಹಿಂದೆ ಅದಕ್ಕೂ ಮೊದಲು ಇನ್ನೊಂದು ಚಾನಲ್ ಇದೆ, ಅದು ಇವಾಗಲೂ ಇದೆ. ಬಟ್ ಆ ತೀರ್ಥ ಫಾರ್ ಯು ಅಂತೇಳಿ ಸರ್ಚ್ ಮಾಡಿ. ಅದರಲ್ಲೇನು ಸಬ್ಸ್ಕ್ರೈಬರು ಒಂದು 650 700 ಸಮಥಿಂಗ್ ಏನೋ ಇರ್ಬೋದೇನೋ ಗೊತ್ತಿಲ್ಲ. ತುಂಬ ಲಾಂಗ್ ಟೈಮ್ ಆಯಿತು ನೋಡಿ. ಅದು ಒಂದು 5 ಇಯರ್ಸ್ ಬ್ಯಾಕೇ ಮಾಡಿದ್ದು ಅನಿಸುತ್ತೆ. 5-6 ಇಯರ್ಸ್ ಆಗಿರ್ಬೋದು ಮೋಸ್ಟ್ಲಿ. ಯೂಟ್ಯೂಬಲ್ಲಿದೆ ತೀರ್ಥ ಫಾರ್ ಯು ಅಂತ. ಬಟ್ ಅದೇನಂತಂದರೆ ಅದರದ್ದು ನನಗೆ ಮೊಬೈಲ್ ಕಳೆದೋಯ್ತು, ಪಾಸ್ವರ್ಡ್ ಸಿಗಲಿಲ್ಲ. ಕಾರಣಾಂತರದಿಂದ ಆ ಚಾನಲ್ ಕೈ ಬಿಟ್ಟೋಯ್ತು. ಅದರಲ್ಲೂ 1-2 ವಿಡಿಯೋ ಚೆನ್ನಾಗಿ ಓಡ್ತು ಮಾತ್ರ. ಹೌ ಟು ರಿಮೂವ್ ವಾಟ್ಸ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದೆ. ಅದೊಂದು 35 ಎಷ್ಟೋ ಕೆ ಓಡಿರ್ಬೋದು, ಇವಾಗ ಗೊತ್ತಿಲ್ಲ. ಸೊ ಆ ಚಾನಲ್ ಹೋಯಿತು. ಅದಾದಮೇಲೆ ಇನ್ನೊಂದು ಚಾನಲ್ ಹೋಯಿತು, ಎಲ್ಲ ಹೋಯಿತು. ರೀಸೆಂಟಾಗಿ ಹೋಗಿರೋ ಚಾನಲ್ ಯಾಕೆ ಹೋಯಿತು, ಏನಾಯಿತು, ಹೆಂಗಾಯಿತು ಎಲ್ಲ ಫುಲ್ ಇನ್ ಡೀಟೇಲ್ಸ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದಾದಮೇಲೂ ನಾನು ಮತ್ತು ಬಿಟ್ಟಿಲ್ಲ, ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಒಂದರಲ್ಲಂತೂ ಸಕ್ಸಸ್ ಕಾಣಲಿಲ್ಲ, ಇದೆಲ್ಲರೂ ಕಾರಣ ಅಂತೇಳಿ ಹಾಕ್ತಾಯಿದ್ದೀನಿ. ಮರಳಿ ಪ್ರಯತ್ನವ ಮಾಡು ಅಂತೇಳಿ ಹೇಳ್ತಾರಲ್ಲ ದೊಡ್ಡವರು. ಸೊ ಹಾಗಾಗಿ ಮತ್ತೆ ಅದನ್ನೇ ಟ್ರೈ ಮಾಡ್ತಾನೇ ಇದ್ದೀನಿ ನಾನು ಆದಷ್ಟು. ಸೊ ಮಮ್ಮಿ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ರಲ್ಲ, ಅದನ್ನೆಲ್ಲ ನಾನು ಮಮ್ಮಿ ಇಬ್ಬರು ಸೇರಿ ಒಣಗಾಕ್ತಾಯಿದ್ದೋ.
ಸೊ ಟೇಬಲ್ ಮೇಲೆ ಇವತ್ತು ಬಾಳೆದೆಲೆ ಬಟ್ಟೆ ಹಾಕ್ತಾ ಇರ್ಬೇಕಾದ್ರೆ ಬಾಳೆದೆಲೆ ನೋಡಿದ್ನಲ್ಲ, ನಮ್ಮ ಹತ್ರನೇ ಇದೆಯಲ್ಲ ಅಂತೇಳಿ ನಾನೇನು ಮಾಡಿದೆ, ಬಾಳೆದೆಲೆ ಎಲ್ಲ ಕುಯ್ಕೊಂಡು ಬಂದ್ವಿ. ಆ, ಅದ್ ಬಂದ್ಮೇಲೆ ಇಲ್ಲಿ ಬಾಳೆದೆಲೆಲಿ ಅದ್ರಲ್ಲೂ ಇಡ್ಲಿ ದೋಸೆ ಎಲ್ಲ ತಿನ್ನಕ್ಕಂತೂ, ಪಲಾವು ತಿನ್ನಕ್ಕಂತೂ ಭಾರಿ ಖುಷಿ ನನಗೆ. ಬಾಳೆದೆಲೆನೇ ಊಟನೇ ತುಂಬಾ ಚಂದ. ಸೊ ಹಾಗಾಗಿ ಎಲ್ಲ ಬಾಳೆದೆಲೆ ಕಟ್ ಮಾಡ್ಕೊಂಡು ಒಂದೇ ಮೇಲೆ ಕೂರೋದು ಕಡಿಮೆ, ಕೆಳಗಡೆನೆ ಆದಷ್ಟು ಕೂರ್ತೀವಿ. ಸೊ ಹಾಗಾಗಿ ಬಾಳೆದೆಲೆ ಕಟ್ ಮಾಡ್ಕೊಂಡು ಎಲ್ಲ ಒಂದೇ ಸಮ ಕೂತು ರೌಂಡಲ್ಲಿ ಕೂತು ಈ ಥರ ಬಡ್ಸ್ಕೊಂಡು ತಿನ್ನೋದ್ರಲ್ಲಿ ಮಾತ್ರ ತುಂಬ ಖುಷಿಯಾಗುತ್ತೆ ನನಗಂತೂ. ನಾನು ಯಾರೇ ಬರಲಿ ಮನೇಲಿ ಈ ಥರ ಒಟ್ಟಿಗೆ ಕೂತು ಊಟ ಮಾಡಕ್ಕೆ ನಂಗೆ ಖುಷಿ ಪಡ್ತೀನಿ. ನಾನು ಆದಷ್ಟು ಒಟ್ಟಿಗೆ ಒಂದೇ ಅದು ಯಾರೇ ಆಗಿರ್ಬೋದು. ಸೊ ನಂಗೆ ಇಷ್ಟ ಈ ರೀತಿ ಊಟ ಮಾಡೋದಕ್ಕೆ. ಆದಷ್ಟು ಈ ರೀತಿ ನೆಲದಲ್ಲಿ ಅಲ್ದಿದ್ರು ಮೇಲಾದರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅನ್ನೋದು ನನಗೆ. ಸಪ್ರೇಟ್ ಅಲ್ಲೊಂದು ತಟ್ಟೆ ಇಟ್ಕೊಂಡು ಈ ಸೋಫಾ ಮೇಲೆ ಒಬ್ಬರು, ರೂಮಲ್ಲಿ ಒಬ್ಬರು, ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಥರ ಒಂದೇ ಕೂತ್ಕೊಂಡು ಊಟ ಮಾಡೋಕೆ ಇಷ್ಟ ಅಂತೇನೆ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ. ಜಶುಗೆ 2 ಇಡ್ಲಿ ಹಾಕಿದ್ದೀನಿ. ಅವಳು ಖಂಡಿತ 2 ಇಡ್ಲಿನೂ ತಿನ್ನಲ್ಲ, ಒಂದು ಅರ್ಧ ಮುಕ್ಕಾಲು ಇಡ್ಲಿ ತಿನ್ನೋದು. ಅದರಲ್ಲೂ ಈಗಂತೂ ತುಂಬ ಮಾತಾಡ್ತಾಳೆ, ಏನು ಹೇಳಿದ್ರು ಉಲ್ಟನೇ ಮಾತಾಡ್ತಾಳೆ. ನೆಕ್ಸ್ಟ್ ಯಾವ್ದಾದ್ರು ನಾನು ನಿಮಗೆ ಅದು ವಿಡಿಯೋನ ಹಾಕ್ತೀನಿ, ಯಾವ ರೀತಿ ಮಾತಾಡ್ತಾಳೆ ಏನು ಅಂತಂದ್ರೆ, ಅಂದರೆ ನಾವು ಏನು ಹೇಳಿರ್ತೀವೋ ಅದ್ರ ಆಪೋಸಿಟೇ ಮಾಡೋದವಳು, ಅದ್ರ ಆಪೋಸಿಟೇ ಹೇಳೋದು. ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಕೂತ್ಕೊಂತಂದ್ರೆ ಕೂರಲ್ಲ, ನಿಲ್ತೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಾವೊಂದು ಟ್ರಿಕ್ಸ್ ಯೂಸ್ ಮಾಡ್ತೀವಿ, ನಿಂತ್ಕಪ್ಪ ಅಲ್ಲಿ ಕೂರಬೇಡ ಅಂತೀವಿ. ಸೊ ಹಾಗಾಗಿ ಇಲ್ಲ ಕೂರ್ತೀನಿ ಅಂತ ಕೂರ್ತಾಳೆ. ಅವ್ಳದು ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ಹಾಕ್ತೀನಿ, ಅವ್ಳದ್ದು ಮಾತುಗಳೆಲ್ಲ ಕೇಳಿಸ್ಕೊಳ್ಳಿ ನೀವೇ. ಮನೆಯಲ್ಲಿ ಎಲ್ಲರದ್ದು ಸ್ನಾನ ಆಗಿತ್ತು. ಸೊ ಜಶ್ಯದ್ ಒಬ್ಳದ್ದು ಆಗಿರ್ಲಿಲ್ಲ, ಯಾಕಂದ್ರೆ ಅವಳು ಮಲಗಿದ್ಲು, ಎದ್ದಿರ್ಲಿಲ್ಲ.